Hello student, today in this lecture we derive an equation for a rolling body, kinetic energy and their velocity, and also an acceleration of about an inclined plane. ಅಂದರೆ ಒಂದು ಇನ್ಕ್ಲೈನ್ಡ್ ಪ್ಲೇನ್ ಇದೆ, ಓರೆ ಆಗಿರುವಂತಹ ಒಂದು ಪ್ಲೇನ್, ಒಂದು ರೋಲಿಂಗ್ ಬಾಡಿ, ಒಂದು ಪಿ ಇದೆ, ರೋಲ್ ಆಗ್ತಾ ಇದೆ, ಸಮ್ ಎಕ್ಸ್ಟೆಂಟ್ಸ್ ಎಕ್ಸ್ ಡಿಸ್ಟೆನ್ಸ್ ಕವರ್ ಮಾಡಿದೆ. ಅಂದರೆ ಸೊ ಇಲ್ಲಿರುವಂತಹ ಹೈಟಿಗೂ ಈ ಕವರ್ ಮಾಡಿರುವಂಥ ಹೈಟಿಗೂ ಒಂದು ಹೈಟ್ ಇದೆ, ದಟ್ ಈಸ್ ಎಚ್ ಅನ್ನುವಂಥದ್ದನ್ನು ಹೇಳ್ತೀವಿ. ಸೊ ಈ ಒಂದು ಸ್ಪಿಯರ್, ಈ ಒಂದೇ ಸ್ಪಿಯರ್ ಇದು, ಈ ಸ್ಪಿಯರ್ ಮೂವ್ ಆಗಿ ಇಲ್ಲಿಗೆ ಬಂದಿದೆ ಅಷ್ಟೇ. ಇದರ ರೇಡಿಯಸ್ ಆರ್ ಇರುತ್ತೆ, ಅದರ ಮಾಸ್ ಎಮ್ ಇರುತ್ತೆ, ಕ್ಯಾಪ್ಸ್ ಎಮ್ ಇದೆ. ಸೊ ಇವಾಗ ಪಿಯಿಂದ ಕ್ಯೂ ಪಾಯಿಂಟಿಗೆ ಬಂದಿದೆ, ಪಿಯಿಂದ ಕ್ಯೂ ಪಾಯಿಂಟಿಗೆ ಬಂದಿದೆ. ಅವಾಗ ಇಟ್ ಕವರ್ಸ್ ದಿ ಡಿಸ್ಟೆನ್ಸ್ ಈಸ್ ಎಚ್ ಅನ್ನುವಂಥದ್ದಾಗಿದೆ. ದೆನ್ ದೇ ಹ್ಯಾವ್ ಎ ಪೊಟೆನ್ಷಿಯಲ್ ಎನರ್ಜಿ ಯೂಶ್ವಲಿ ಗಿವನ್ ಬೈ ಎಮ್ ಜಿ ಎಚ್ ಅನ್ನುವಂಥದ್ದನ್ನು ಎಮ್ ಜಿ ಎಚ್ ಇದರಲ್ಲಿ ಕೊಡ್ತೀವಿ. ಬಟ್ ಎಚ್ ಎಮ್ ಮಾಸ್, ಜಿ ಇಸ್ ದಿ ಗ್ರಾವಿಟೇಷನ್ ಇರುವಂಥದ್ದು. ಇಲ್ಲಿ ಗ್ರಾವಿಟೇಷನ್ ಗ್ರಾವಿಟೇಷನಲ್ ಎನರ್ಜಿ ಸಹ ಇರುವಂಥದ್ದು ಜಿ. ಎಚ್ ಬೇಕು ಅಂದಾಗ ಇದು ತೀಟಾ ಇದೆ, ಅಂದರೆ ಒಂದು ಇನ್ಕ್ಲೈನ್ಡ್ ಇರೋದ್ರಿಂದ, ಒಂದು ಆ್ಯಂಗಲ್ನಲ್ಲಿ ಇರೋದ್ರಿಂದ ಸೈನ್ ತೀಟಾ ವ್ಯಾಲ್ಯೂ ತೆಗೆದುಕೊಂಡ್ರೆ ಸೈನ್ ತೀಟಾ ಇಸ್ ಈಕ್ವಲ್ ಟು ಆಪೋಸಿಟೆಡ್ ಬೈ ಹೈಪಾಟ್ನಿಯಸ್ ವಿಸ್ ಎಚ್ ಬೈ ಎಕ್ಸ್, ದಟ್ ಈ ಎಕ್ಸ್ ಸೈನ್ ತೀಟಾ ಆಗುತ್ತೆ. ದಟ್ ಈಸ್ ಎಚ್ ಬದಲಿಗೆ ಎಕ್ಸ್ ಸೈನ್ ತೀಟಾ ಅನ್ನುವಂಥದ್ದನ್ನು ತೆಗೆದುಕೊಂಡ್ವಿ. ಸೊ ಇಲ್ಲಿ ಏನು ರೋಲ್ ಬಾಡಿ ಇದೆ, ಬಾಡಿ ರೋಲ್ ಆಗ್ತಾ ಇದೆ. ಸೊ ಇದು ಎಷ್ಟು ರೋಲ್ ಆಗ್ತಾ ಇದೆಯೋ ಹಾಗೆ ಇಟ್ ಗೈನ್ಸ್ ದಿ ಲಾಸ್ ಆಫ್ ಎನರ್ಜಿ ಆಗ್ತಾಯಿದ್ರು. ಸೊ ಇಟ್ಸ್ ಗೈನಿಂಗ್ ಕೈನೆಟಿಕ್ ಎನರ್ಜಿ ಇರುವಂಥದ್ದನ್ನು ಕಾಣ್ತೀವಿ. ಸೊ ಲಾಸ್ ಮೇಡಪ್ ಆಫ್ ದಿ ಗೈನ್ ಇನ್ ಕೈನೆಟಿಕ್ ಎನರ್ಜಿ ಇರುವಂಥದ್ದು, ಅದು ವಿ ವೆಲಾಸಿಟಿಯಿಂದ ಲೀನಿಯರ್ ವೆಲಾಸಿಟಿಯಲ್ಲಿ ಮೂವ್ ಆಗ್ತಾ ಇದೆ ಅಂತ ತಿಳ್ಕೊಂಡ್ರೆ ಅವಾಗ ಕೈನೆಟಿಕ್ ಎನರ್ಜಿ ಯೂಶ್ವಲಿ ಗಿವನ್ ಬೈ ಹಾಫ್ ಎಮ್ ವಿ ಸ್ಕ್ವೇರ್ ಅನ್ನುವಂಥದ್ದು. ದ ಕೈನೆಟಿಕ್ ಎನರ್ಜಿ ಆಫ್ ರೊಟೇಷನ್ ಯೂಶ್ವಲಿ ಹಿಂದೆ ನಾವು ಡಿರೈವ್ ಮಾಡಿದ್ದೀವಿ. ದಟ್ ಈಸ್ ಕೈನೆಟಿಕ್ ಎನರ್ಜಿ ಆಫ್ ರೊಟೇಷನ್ ಈಸ್ ಗಿವನ್ ಬೈ ಹಾಫ್ ಇಂಟು ಐ ಒಮೆಗಾ ಸ್ಕ್ವೇರ್ ಅನ್ನುವಂಥದ್ದನ್ನು ಹೇಳ್ತೀವಿ. ಇಲ್ಲಿ ಐ ಈಸ್ ದಿ ಮೂಮೆಂಟ್ ಆಫ್ ಇನರ್ಷಿಯಾ. ಇಲ್ಲಿ ಮೂಮೆಂಟ್ ಆಫ್ ಇನರ್ಷಿಯಾ ಅನ್ನು ನಾವು ತೆಗೆದುಕೊಂಡಿದ್ದಾದರೆ ಐ ಈಸ್ ಈಕ್ವಲ್ ಟು ಎಮ್ ಆರ್ ಸ್ಕ್ವೇರ್ ಅಂತಲೂ ಬರೀತೀವಿ. ಬಟ್ ಇಲ್ಲಿ ಆರ್ ಅನ್ನುವಂಥದ್ದು ಬದಲಿಗೆ ಅದರ ಸೆಂಟ್ರ್ ಆಫ್ ಪಾಯಿಂಟನ್ನು ತೆಗೆದುಕೊಳ್ತಾ ಇರೋದ್ರಿಂದ ಸೊ ಐ ಈಸ್ ಈಕ್ವಲ್ ಟು ಎಮ್ ಕೆ ಸ್ಕ್ವೇರ್ ಅಂತ ತೆಗೆದುಕೊಳ್ತಾ ಇದ್ದೀವಿ ಅಷ್ಟೇ. ಆರ್ ಸ್ಕ್ವೇರ್ ಬದಲಿಗೆ ಕೆ ಸ್ಕ್ವೇರ್ ಅಂತ ತೆಗೆದುಕೊಳ್ತಾ ಇದ್ದೀವಿ. ಕೆ ಅಂದರೆ ಅದರ ಸೆಂಟ್ರ್ ಆಫ್ ಗ್ರಾವಿಟಿ ಇರುವಂಥದ್ದು, ಸೆಂಟ್ರ್ ಆಫ್ ಮಾಸ್ ಏನು ತೆಗೆದುಕೊಳ್ತೀವಿ ಅದನ್ನು ಕೆ ಅನ್ನುವಂಥದ್ದು. ಅದಕ್ಕೆ ಇಲ್ಲಿ ಎಮ್ ಕೆ ಸ್ಕ್ವೇರ್ ಬೈ ಒಮೆಗಾ ಇದೆ. ಕೆ ಇಸ್ ದಿ ರೇಡಿಯಸ್ ಆಫ್ ಜಿರೇಷನ್ ಅಂದರೆ ಅದರ ಸೆಂಟರ್ ಪಾಯಿಂಟಿಗೆ ಮಾತ್ರ ತೆಗೆದುಕೊಳ್ಳೋದು, ಸೆಂಟ್ರ್ ಆಫ್ ಮಾಸಿಗೆ ಮಾತ್ರ ತೆಗೆದುಕೊಂಡ್ರೆ ರೇಡಿಯಸ್ ಏನಿದೆ ಅದನ್ನು ನಾವು ಕೆ ಅನ್ನುವಂಥ ಇದರಿಂದ ಡಿನೋಟ್ ಮಾಡ್ತೀವಿ. ಸೊ ನಮಗೆ ಟೋಟಲ್ ಎನರ್ಜಿ ಬೇಕಪ್ಪ ಅಂತ ಹೇಳಿದರೆ ಇಲ್ಲಿ ಎರಡೂ ಆಗ್ತಾಯಿದೆ. ಈ ಒಂದು ಫಿಗರ್ನಲ್ಲಿ ನಾವು ನೋಡ್ತಾ ಇದ್ದೀವಿ, ಇದು ಹೀಗೆ ಮೂವ್ ಆಗ್ತಾಯಿದೆ ಅಂದರೂ ಸಹ ಅದು ಹೀಗೆ ರೋಲ್ ಹಾಕ್ಕೊಳ್ತಾನೆ ಕೈನೆಟಿಕ್ ಎನರ್ಜಿನೂ ಇದೆ, ರೊಟೇಷನಲ್ ಕೈನೆಟಿಕ್ ಎನರ್ಜಿನೂ ಇದೆ. ಸೊ ದೆನ್ ದ ಟೋಟಲ್ ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ ಟು ಕೈನೆಟಿಕ್ ಎನರ್ಜಿ ಆಫ್ ದಿ ಟ್ರಾನ್ಸ್ಲೇಷನ್, ಸ್ಟ್ರೈಟ್ ಹೋಗ್ತಾ ಇರೋದು ಆ ಕೈನೆಟಿಕ್ ಎನರ್ಜಿ, ಪ್ಲಸ್ ಕೈನೆಟಿಕ್ ಎನರ್ಜಿ ಆಫ್ ದಿ ರೊಟೇಷನ್. ಇವೆರಡೂ ಸೇರಿದಾಗ ಅದರ ಟೋಟಲ್ ಕೈನೆಟಿಕ್ ಎನರ್ಜಿನ ನಾವು ಪಡೆದುಕೊಳ್ತೀವಿ. ದಟ್ ಈಸ್ ದಟ್ ಈಕ್ವೇಷನ್ ಆ್ಯಂಡ್ ಸಿಂಪ್ಲಿಫೈ ಮಾಡಿದಾಗ ಹಾಫ್ ಎಮ್ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಹಾಫ್ ಎಮ್ ಕೆ ಸ್ಕ್ವೇರ್ ಒಮೆಗಾ ಸ್ಕ್ವೇರ್ ಅಂತ ಇದು. ಇಲ್ಲಿ ಹಾಫ್ ಎಮ್ ವಿ ಸ್ಕ್ವೇರ್ ಅನ್ನುವಂಥದ್ದು ಒಮೆಗಾ ಸ್ಕ್ವೇರನ್ನು ನಾವು ವಿ ಬೈ ಆರ್ ಅಂತ ಬರಿತೀವಿ, ಅಥವಾ ವಿ ಇಸ್ ಈಕ್ವಲ್ ಟು ಯೂಶ್ವಲಿ ನಮಗೆ ಗೊತ್ತಿದೆ ವಿ, ಒಂದು ನಿಮಿಷ ಇಲ್ಲಿ ಹೋಲ್ಡ್ ಫಾರ್ ಎ ವೈಲ್. ಇಲ್ಲಿ ವಿ ಇಸ್ ಈಕ್ವಲ್ ಟು ಆರ್ ಒಮೆಗಾ, ಅಥವಾ ಒಮೆಗಾ ಇಸ್ ಈಕ್ವಲ್ ಟು ವಿ ಬೈ ಆರ್ ಅನ್ನುವಂಥದ್ದು. ವಿ ಸ್ಕ್ವೇರ್ ಬೈ ಆರ್ ಸ್ಕ್ವೇರ್ ಆಯಿತು, ಒಮೆಗಾ ಸ್ಕ್ವೇರ್ ಇಸ್ ಈಕ್ವಲ್ ಟು ವಿ ಸ್ಕ್ವೇರ್ ಬೈ ಆರ್ ಸ್ಕ್ವೇರ್ ಅನ್ನುವಂಥದ್ದು. ಕಾಮನ್ ತೆಗೆದುಕೊಳ್ಳಿ, ದಟ್ ಈಸ್ ಕೈನೆಟಿಕ್ ಎನರ್ಜಿ, ಟೋಟಲ್ ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು ಹಾಫ್ ಎಮ್ ವಿ ಸ್ಕ್ವೇರ್ 1 ಪ್ಲಸ್ ಕೆ ಸ್ಕ್ವೇರ್ ಬೈ ಕೆ ಇಸ್ ದ ರೇಡಿಯಸ್ ಆಫ್ ಜಿರೇಷನ್ ಡಿವೈಡ್ ಬೈ ಆರ್ ಇಸ್ ದಿ ರೇಡಿಯಸ್ ಆಫ್ ದಿ ಸ್ಪಿಯರ್. ದಿಸ್ ಇಸ್ ದಿ total kinetic energy equation. So from the loss of, for the derivation further, we want the value of the velocity and acceleration. Let's move further. This is the kinetic energy equation, that's enough. For further, we know that
ಏನು ಪೊಟೆನ್ಷಿಯಲ್ ಎನರ್ಜಿಯಲ್ಲಿ ಏನಿರುತ್ತೋ ಅಂದರೆ ಅದರ ಏನು ಒಂದು ಸ್ಟೋರ್ ಆಗಿದ್ದ ಎನರ್ಜಿ, ಆ ಎನರ್ಜಿ ಬರ್ತಾ ಬರ್ತಾ ಕನ್ವರ್ಟೆಡ್ ಇಂಟು ಕೈನೆಟಿಕ್ ಎನರ್ಜಿ ಆಗುತ್ತೆ. ದಟ್ ಈಸ್ ಎಮ್ ಜಿ ಎಕ್ಸ್ ಪೊಟೆನ್ಷಿಯಲ್ ಎನರ್ಜಿ ಇಸ್ ಈಕ್ವಲ್ ಟು ಟೋಟಲ್ ಕೈನೆಟಿಕ್ ಎನರ್ಜಿ. ದಟ್ ಈಸ್ ಇಲ್ಲಿ ಸಿಂಪ್ಲಿಫೈ ಮಾಡಿದಾಗ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು 2g ಇಂಟು ಸೈನ್ ತೀಟಾ ಬೈ 1 ಪ್ಲಸ್ ಕೆ ಸ್ಕ್ವೇರ್ ಬೈ ಆರ್ ಸ್ಕ್ವೇರ್ ಆಗುತ್ತೆ. ಸೊ ಯೂಶ್ವಲಿ ಲೆಟ್ ಇಟ್ ಬಿ ವಿ ಸ್ಕ್ವೇರ್ ವ್ಯಾಲ್ಯೂ. ಈಗ ನಾವು ಇದರಿಂದ ಆಕ್ಸಲರೇಷನ್ ವಿ ಬೇಕು ಅಂದರೆ ವಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ದಿಸ್ ಒನ್. ಓಕೆ, ಬಟ್ ನಮಗೆ ಸ್ಪಿಯರು ರೊಟೇಟ್ ಆಗೋದು ಫ್ರಮ್ ಇನಿಷಿಯಲ್ ರೆಸ್ಟ್ ಪೊಸಿಷನಿಂದ. ಆ ರೆಸ್ಟ್ ಪೊಸಿಷನಿಂದ ಯೂಶ್ವಲಿ ನಮಗೊಂದು ಇಕ್ವೇಷನ್ ಫಾರ್ಮುಲಾ ಗೊತ್ತಿದೆ, ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಮೈನಸ್ 2as ಅನ್ನುವಂಥದ್ದು. ಬಟ್ ಡೌನ್ವರ್ಡ್ಸ್ ಇರೋದ್ರಿಂದ ಪ್ಲಸ್ ಆಗುತ್ತೆ. ಯು ಟೆನ್ಸ್ ಟು 0, ದಟ್ ಈಸ್ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು 2as ಬದಲಿಗೆ ಇಲ್ಲಿ ಎಕ್ಸ್ ಡಿಸ್ಟೆನ್ಸ್ ಕವರ್ ಆಗಿದೆ ಅನ್ನುವಂಥದ್ದು. ಎಸ್ ಬದಲಿಗೆ ಎಕ್ಸ್ ಅನ್ನು ತೆಗೆದುಕೊಂಡಿದ್ದೀವಿ ಅಷ್ಟೇ. ಪುಟ್ ದಿಸ್ ವ್ಯಾಲ್ಯೂ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು 2ax, ದಟ್ ಈಸ್ ವಿ ಸ್ಕ್ವೇರ್ ತೆಗೆದು 2ax ಅನ್ನು ಈ ಒಂದು ಹಿಂದಿನ ಒಂದು ಇಕ್ವೇಷನಲ್ಲಿ ಇಡಿ. ವಿ ಸ್ಕ್ವೇರ್ ಬದಲಿಗೆ ನೀವು ಇಲ್ಲಿ 2ax ಅನ್ನು ಹಾಕಿದ್ರೆ ಆಯಿತು, ಬಿಕಾಸ್ ದಿಸ್ ಇಕ್ವೇಷನ್ ಇಲ್ಲಿಂದ ಇಲ್ಲಿಗೆ. ಸೊ ಅನ್ಸಿಂಪ್ಲಿಫೈ ನೀವು ಮಾಡಿದ್ದೆ ಆದರೆ, ಸೊ ಯು ಗಾಟ್ ದಿ ಇಕ್ವೇಷನ್ ದಟ್ ಈಸ್ ಎ ಈಸ್ ಈಕ್ವಲ್ ಟು ಜಿ ಸೈನ್ ತೀಟಾ 1 plus k square by, this is the required equation for the acceleration of a rolling body about the inclined plane. This is the acceleration and this is the velocity and this is the kinetic energy, total kinetic energy of a rolling body about the inclined plane ನಲ್ಲಿ ಇರುವಂಥದ್ದು ಇಷ್ಟು. This is the about the derivations ಇರುವಂಥದ್ದು. Okay, thank you for all things.